ನಮ್ಮ ಹೋಟೆಲಲ್ಲಿ ಇಡ್ಲಿ ಪೂರಿ ಪಲಾವ್ ಉಪ್ಪಿಟ್ಟು ಮಿರ್ಚಿ ಬಿಸಿ ಬೋಂಡ ಚಾ. ಎಷ್ಟು ವರ್ಷದಿಂದ ಹೋಟ್ಲ ಮಾಡಕಂತೀರ? ನಾವು ಸುಮಾರು ಒಂದು 18 ವರ್ಷ 18 ವರ್ಷದಿಂದ ಮಾಡಕಂತೀವಿ. ಇದು ಸಂತ ಎಷ್ಟು ವರ್ಷದಿಂದ ಆಯ್ತು? ಈ ಸೆಂಟ್ ಯಾರೇ ಈ ಸೆಂಟ್ ಬಂದ್ಬಿಟ್ಟು 40 ವರ್ಷದ ಮ್ಯಾಲಿದ್ದಾನೆ ಆಯ್ತು. 40 ವರ್ಷ ಮೇಲೆ ಆಯ್ತು. ನೀವು ಮಾಡಕೊಂತ 15 ವರ್ಷ? ನಾವು ಮಾಡಕೊಂತ 15. ನಮ್ಮ ಹೆಸರು ಈರಯ್ಯ, ಇವ್ರು ನಮ್ಮ ದೊಡ್ಡಪ್ಪ. ಯಾವ ಊರು ನಿಮ್ದು? ಇದೇ ಅವ್ರಿ ಕುಕ್ಕಂಪಳ್ಳಿ. ಏನು ಸಂತೆ ವಿಶೇಷ? ಈ ಸಂತೆ ವಿಶೇಷಣ ಕುರಿ ಸಂತೆ ಇದೆ. ಇಲ್ಲಿ ಕುರಿ ಸಂತೆ ಆಯ್ತಾ, ಆ ಕಡೆ ಕಾಗೇಟಿ ಸಂತೆ ಆಯ್ತಾ ಮಾರ್ಕೆಟ್ ಸಂತೆ. ಐತಿಹಾಸಿಕ ಫೇಮಸ್ ಈ ಕುರಿ ಸಂತೆ ಅಂದ್ರೆ ಕುಕ್ಕಂಪಳ್ಳಿ, ಕೊಪ್ಪಳ ಡಿಸ್ಟಿಕ್. ಅಮ್ಮಿಗಡ. ನಾವು ಇಲ್ಲಿಗೆ ಸಂತಿ ವ್ಯಾಪಾರಕ್ಕೆ ಬಂದೀವಿ. ಈ ಸೌಸಾಣ ನನ್ನ 68 ವಯಸ್ಸಿನೊಳಗೆ ನಾನು 30 ವರ್ಷ ಸರಿಸಿದಂತಿದ್ದೆ. ಇದು ನಡೆಕತ್ತಿ ಈಗ ಸದುಸಣ ಈಗ ಒಂದು 25-30 ವರ್ಷ ಆಯ್ತು. 30 ವರ್ಷ ಆಯ್ತು. ಗುಡಿ ಮುಂದೆ ಹಾಕಿತ್ತಲ್ಲ ಮೊದಲ ಬಸ್ಸನ್ನ ಗುಡಿ ಮುಂದೆ ಹಾಕಿತ್ತು. ಇಲ್ಲ ಅಷ್ಟಾಯ್ತು. ಇಲ್ಲಿಗೆ ಈ ಮಾರ್ಕೆಟ್ ಆಗಿಂದ ಇಲ್ಲಿಗೆ ಎಲ್ಲ ನಮ್ಮ ರಾಜ್ಯದೊಳಗೆ ಬೇರೆ ರಾಜ್ಯದ ಮಂದಿನೂ ಬರುತ್ತೆ. ತಮಿಳ್ನಾಡು ಮಂದಿ ಮತ್ತು ಇರ್ತಕ್ಕಂಥ ಆಂಧ್ರ ಮಂದಿ, ಬೇರೆ ಮಹಾರಾಷ್ಟ್ರದ ಮಂದಿ, ನಮ್ಮ ಕರ್ನಾಟಕ ಬೇರೆ ರಾಜ್ಯದಿಂದ ಇಲ್ಲಿಗೆ ವ್ಯಾಪಾರಸ್ಥರು ಬರ್ತಾರೆ. ನಮ್ಮದು ಅಮ್ಮಿಗಡದಿಂದ ಫಸ್ಟ್ ಅಮ್ಮಿಗಡ, ಅಲ್ಲಿಂದ ಬಜಾರ ಇಲ್ಲಿ ಕುಂಕುಪಳ್ಳಿ ಬಜಾರ್ ಸೆಕೆಂಡ್ ಆಯ್ತು. ಸಿನ್ನೂರು ಬಜಾರ್ ಇತ್ತು. ಸಿನ್ನೂರು ಬಜಾರ್ ಕಮ್ಮಾಗಿ ಕುಂಕುಪಳ್ಳಿ ಬಜಾರ್ ಹೆಚ್ಚಾಗೈತಿ. ಇಲ್ಲಿ ಆಡುಗಳು, ಮೇಕೆಗಳು, ಕುರಿ ಮತ್ತು ಪ್ರತಿಯೊಂದು ಎಲ್ಲ ಮಾಲ್ ಸಿಗ್ತಾವೆ ಇಲ್ಲಿ. ಇನ್ನೇನು ಸ್ವಲ್ಪ ಅನನುಕೂಲ ಆಗಲಾರ್ಸಾಕ ಒಂದು 2-3 ವರ್ಷ ಸ್ವಲ್ಪ ಭಾಳ ವಿಶ್ವಾಸ ಆಯ್ತು ಈ ಬಜಾರ. ಸ್ವಲ್ಪ ಅದು ಏನೇ ಒಂದು ಅವ್ರವ್ರು ರಾಜಕೀಯ ಸ್ವಲ್ಪ ಇದಾಗಿ ಬೇರೆ ಕಡೆ ಬೂದ್ ಗುಂಪು ಹಾಕಿದ್ರು. ಅಲ್ಲಿಂದನೇ ಮತ್ತೆ ಹೊಳ್ಳಿ ಪುನಃ ಈಗ ಒಂದು 2-3 ವರ್ಷ ಮಾಡಿದೀವಿ. ಅಲ್ಲಾಗಿ ಮತ್ತೆ ಹೊಳ್ಳಿ ಪುನಃ ಮತ್ತೆ ಇಲ್ಲಿ APMC ಮಾರ್ಕೆಟ್ ಐತಿ. ಇಲ್ಲಿಗೆ ಇದ್ದಿದ್ದು APMC ಮಾರ್ಕೆಟು. ಅಲ್ಲಿ ಒಬ್ಬ ಮಾಲ್ಕಿನ ಹೊಳ್ಳಿ ಇಲ್ಲಿಗೆ ಹಾಕ್ಯಾರ. ಅವರು MP ಅವರ ಸಂಗಣ್ಣ ಕಡಿಯವರು ಅಂತಿದ್ರು. ಅವರು ಇದು ಮಾಡಿದಂಥ ಇದು ಕೆಲಸ ಈ ಭಾಗದ ಶಾಸಕರು ಮತ್ತು MP ಅವರು ಅದನ್ನು ಆಗಿನ ಕಾಲದಾಗ ಮಾಡಿದ್ರು ಅವರು. ಈಗ ಮತ್ತೀಗ ಈ ಸದುಸಾಣ ಈಗ ನಡತ್ತೆ. ಈಗ ಎಲ್ಲ ಇವತ್ತು ಸ್ವಲ್ಪ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿ ಸ್ವಲ್ಪ ಬೇರೆ ಕಡೆ ರೂಟ್ ಬಿಟ್ಟಾರ. ಇನ್ನೇನು ಅಂದರೆ ಮಾರ್ಕೆಟು ಈಗ ಸ್ವಲ್ಪ ಭಾಳ ಫರ್ಕ್ ಐತಿ. ಸಾಗಾಣಿಕೆ ಮಾಡೋರಿಗೆ ಒಂದು ಆಯ್ತು, ಅಂಗಡಿಕಾರಿಗೆ ಭಾಳ ಹೊಟ್ಕೊಂಡಾಗತ್ತೆ. ನಾವು ಅಂಗಡಿ ಮಾಡ್ತೀವಲ್ಲ ಭಾಳ ಹೊಟ್ಕೊಂಡು ಇಲ್ಲೇ 700 ರೂಪಾಯಿ ಬೀಳ್ತದೆ. ನಾವು ಹ್ಯಾಂಗೆ ಮಾಡ್ಬೇಕಲ್ಲಿ? 580 ರೂಪಾಯಿ ಕಾಟ ಐತೆ ಅಲ್ಲಿ. ಲಾಸ್ಟ್ 600 ರೂಪಾಯಿ ಕಾಟ. ಇಲ್ಲಿ ಲೆಕ್ಕ ಸ್ವಲ್ಪ ಭಾಳ ಫರಕ್. ಸಾಗಾಣಿಕೆ ಆದದ್ದು ಮರಿನೇ ಬೇರೆ, ಕಟಾವ್ ಆಗೋದು ಮರಿನೇ ಬೇರೆ. ಹಿಂಗಾಗಿ ಸಾಗಾಣಿಕೆ ಮಾಡೋ ಮಂದಿಗೆ ಫರಕ್ ಹೆಚ್ಚಾಗತ್ತೆ. ಇದೇನ ಸರ್ಕಾರ ಏನೋ ಹೊಸ ಇದು ಅಂತ ಹೇಳ್ಯಾರ. ತೂಕದ ಲೆಕ್ಕ ಒಂದು ಕೆಜಿ ಇಷ್ಟು ಅಂತೇಳಿ ನಿಗದಿತ ಬೆಲೆ ಮಾಡ್ತೀವಿ ಅಂತ. ಹೌದೌದು ಮಾಡಿದ್ರು. ಅದನ್ನು ನಮ್ಮಲ್ಲಿ ಕೆರು ಬಜಾರ್ದಾಗ ಮಾಡಿದ್ರು. ಅದು ರೈತರಿಗೆ ಅದು ಒಂದಿಲ್ಲ. ಹೌದು ಇವತ್ತು ಮಾಡಿದ್ರು. ಈಗ ನಾನು ಮೊನ್ನೆ ಕುರ್ಬಾನಿ ಹಬ್ಬದೊಳಗೆ ಮಾರ್ಕೆಟ್ನಾಗ ಬೆಂಗಳೂರಲ್ಲಿ 4-5 ರೂಪಾಯಿ ಕಾಟ ಜಿಂದ ಕಾಟ ಲೆಕ್ಕ ಮಾಡಿಕೊಡೋದು. ಇವತ್ತು 50 kg ಬರಲಿ, 60 kg ಬರಲಿ, 70 kg ಬರಲಿ, ಅದ್ರ ಮೇಲೆ ಲೆಕ್ಕ ಮಾಡಿಕೊಡೋದು. ಅದನ್ನ 380 ರೂಪಾಯಿದಂಗೆ ಕೊಡ್ಬೇಕಂತ ಮಾಡಿದ್ರು. ಅಲ್ಲಿ 300 ರೂಪಾಯಿ ಮಾಡಿದ್ರು, 380 ಮಾಡಿದ್ರು, 300 ಮಾಡಿದ್ರು. ಈಗ ಅದು ಇಲ್ಲಿ ಪೋಟ್ ಆಗೋದಿಲ್ಲ, ರೈತರಿಗೆ ಹೊಂದುವುದಿಲ್ಲ. ಅದು APMC ಮಾರ್ಕೆಟ್ ಹೊಂದೋದು. ಸಂತ್ಯಾಗ ಕ್ಯಾಶ್ ಕೊಲ್ಪೆ ಐತಲ್ಲ, ಕೊಲ್ಪೆ ಮುಖಾಂತರ ಯಾವ ರೈತ ಈಗ ಕೊಲ್ಪೆ ಮುಖಾಂತರ ತೊಗೊಂತಾರ, ಕೊಡ್ತಾರ. ಅವ್ರವ್ರ ತರ್ನವ್ರ ಐತೆ ಮಾಡ್ತಾರ. ಹೌದು ಐತಿದೆ. APMC ಐತಿ ಬಾಲ್ಕ 2 ರೂಪಾಯಿ. ಹೌದು. ಈಗ ನಾವು ಅಲ್ಲಿ 100 ಬರೀ ತೊಗೊಂತೀವಿ. ನಾವು ಖರೀದಿ ಮಾಡ್ಕೊಂಡು ಹೋಗೋದಾಗ ಅಲ್ಲಿ ನಮ್ಗೆ ಕಮ್ಮಿ ರಸೀದಿ ಒಯ್ಬೇಕು. ನಾವು ಇಲ್ಲಿ ಮಾರ್ಕೆಟ್ ರಸೀದಿ ಹೋದ್ರೆ ನಾವು ಎಲ್ಲಿ ನಮ್ಗೆ ಎಲ್ಲಿ ಇಡಂಗಿಲ್ಲ. ಗಾಡಿ ಇರ್ತಾರೆ. ರಸೀದಿ ಅವರು ಒಂದು 100 ರೂಪಾಯಿ ಹಾಕಿ ಕೊಡ್ತಾರೆ, 200 ಹಾಕಿ ಕೊಡ್ತಾರೆ, 500 ಹಾಕಿ ಕೊಡ್ತಾರೆ. ಶಿರಾ ಮಾಡ್ತಾರ, ವಡ ಮಾಡ್ತಾರೆ, ಇಡ್ಲಿ ಮಾಡ್ತಾರೆ, ಮತ್ತೆ ಇದು ಪಲಾವ್ ಮಾಡ್ತಾರೆ. ಎಲ್ಲ ಖಾಲಿ ಒಟ್ಟು ಏನು
ಎಷ್ಟು ವರ್ಷ ಆದ್ರೆ ನೀವು ಹೋಟೆಲ್ ನಾಷ್ಟ ಮಾಡಕ್ ಬಂದ್ರ? ನಾನು ಆಟ ಮಾಡಕ್ಕೆ 25 ವರ್ಷ ಯಾಕ್ರಿ ಇವ್ರು? ನಾನು ಕರೆಕ್ಟ್ ಹೇಳ್ರಿ. ಇವೆಲ್ಲ ಮಕ್ಕಳು ಸಣ್ಣ ಸಣ್ಣ ಇದ್ರು. ಬರೀ ಒಂದು ಆಳಿ ಹಾಕಿ ಅಷ್ಟು ದೂರ ಕಳೆದ್ರು ಅವ್ರು. ಡೈರೆಕ್ಟ್ ಗಾಳಿ ಹಾಕಿ ದೂರ ಕಳೆದಿದ್ರು. ಬಿಜಾಪುರ. ಇಲ್ಲಿಗೆ ಬಂದಿರೋದು ಕುರಿ ವ್ಯಾಪಾರ ಮಾಡಾಗ್ರಿ. ಕುರಿ ವ್ಯಾಪಾರ ಮಾಡಕ್ ಬಂದಿರ. ಎಷ್ಟು ಮಾಡಿದ್ರಿ ವ್ಯಾಪಾರನ? ಒಂದು ಶಂಬರ್ ಕುರಿ ಮಾಡಿದ್ರಿ ಈಗ. ಶಂಬರ್ ಕುರಿ. ಇವು ಆಡುಗಳು ಅಂದ್ರೆ ಇವು ನಮ್ಮನೆ ನೋಡ್ರಿ ಎಲ್ಲ. ಇವು ಮಾರಕ್ ಬಂದಿರಿ, ಇವು ತಗೊಂಡಿರಿ? ಮಾರಾಕ್ ಬಂದಿದ್ರಿ. ಮಾರಕ್ ಹೆಂಗೊಂದು ಕೊಡ್ತೀರಿ ಆಡನ್ನ? ಇವು 10,000 ಒಂದ್ರಿ. 10,000 ಒಂದು. ಇಲ್ಲ ₹1 லாப இல்ல. 7.5 தாங்க. 700 கம்மி கொடு. தமிழ்நாட்டிலேருந்து கோயம்புத்தூர்லேருந்து குக்கன்பள்ளி ஆடு ஹாஸ்பிட்டல் வழியாக வந்திருக்கிறோம். இங்கே வந்து ஆடு வாங்கிட்டு போகிறோம். அங்கே தான் இங்கே 10 ரூபா கம்மியாக கிடைக்குன்னு வாங்கி வந்திருக்கிறோம். அவ்வளோ தூரத்துலேருந்து இங்கே வந்திருக்கிறோம். ஆனால் இங்கேயும் விலை எச்சா இருக்குது. ஆடு வாங்கிட்டு இருக்கிறோம். வந்தாச்சும் ஆடு வாங்கிட்டு இருக்கிறோம் அப்படின்னு. ಇದೆ ನೋಡಿ ಫ್ರೆಂಡ್ಸ್, ಮೇಲಿಂದ ಹೇಗೆ ಕಾಣಿಸ್ತಾ
ನಮ್ಮ ಚಿತ್ರದುರ್ಗ. ನಾವು 5,000, 4,000, 3,000 ಹಿಂಗೆಲ್ಲ ಕೊಂಡ್ಕೊಂಡು ಅಲ್ಲಿ ಹಿರಿಯರಿನಲ್ಲಿ ನಾವು ಎಲ್ಲ ಮಾರ್ತೀವಿ. ನಾವು ನಾಳೆ ಎಲ್ಲ ಖಾಲಿ ಮಾಡ್ತೀವಿ. ಎಲ್ಲ ಮಾರಿಬಿಡ್ತೀವಿ. ನಾವು 4,000, 5,000, 6,000 ಹಿಂಗೆ ಮಾರ್ತೀವಿ. ಹಿರಿಯರಲ್ಲಿ ಚಂದ್ರಪ್ಪ. ನಮ್ದು ಬಿಸರಳ್ಳಿ ಸರ, ಕೊಪ್ಪಳ ತಾಲೂಕು, ಕೊಪ್ಪಳ ಜಿಲ್ಲಾ. ಮರಿ ಮಾರಕ್ ಬಂದಿವಿ ಸರ. ನಾವೀಗ 8,500 ರೂಪಾಯಿ ಹೇಳಕತ್ತೀವಿ ಸರ. ಈಗ ಒಂದು 8,100 ಬಂದ್ರೆ ಬಿಡ್ತೀವಿ ಸರ. ಈಗ ಒಂದು 5 ತಿಂಗಳದ ಸರ್ ಮರಿ. ಓದ್ ಮರಿ ಸರ. ನಮ್ಮ ಹೆಸರು ದುರ್ಗಪ್ಪ ಅಂತೇಳಿ ಸರ, ಭಜಂತ್ರಿ. ಇಲ್ಲಿ ಮರಿ, ಓತು, ಟಗರ್ ಮರಿ, ಆಡು, ಕೋಳಿ ಎಲ್ಲ ದರ್ವಂದ ಪಾರಿವಾಳಗಳು ಎಲ್ಲ ಸಿಗ್ತಾವೆ ಸರ್. ಇಲ್ಲಿ ಮೀನ ಗೀನ ಎಲ್ಲ ಮಾರ್ತಾರೆ ಸರ ಈ ಸಂತೆಯಲ್ಲಿ. ಇದು ನಮ್ಮ ಕೊಪ್ಪಳ ಜಿಲ್ಲಾಕ ಫೇಮಸ್ ಆದ ಸಂತೆ ಸರ. ಇದು ಓತ್ ಮರಿ ಸರ. ನಮ್ಮ ಅಲ್ಲಿ ಮನೆಯಲ್ಲಿ ಒಂದು 10 ಇದಾವೆ ಸರ. ಇವಾಗ ಒಂದು 10 ತಂದಿದ್ವಿ, ಇನ್ನೂ ಒಂದು ಉಳ್ಕೊಂಡಿದೆ ಸರ. ಫಾರ್ಮ್ ಇದೆ ಸರ್ ನಮ್ದು. ಫಾರ್ಮಲ್ಲಿ ಅಲ್ಲಿ ಒಂದು 30 ಇವು ಕುರಿ, ಮತ್ತೆ ಒಳ್ಳೆ ಓತ್ ಮರಿ, ಆಡು ಗೀಡು ಎಲ್ಲ ಅದಾವೆ ಸರ್. ಕೋಳಿ ಗೀಳಿ ಎಲ್ಲ ಸಾಕ್ತೀವಿ ಸರ್. ಕೋಳಿ ಸರ್ ನಾವು ಬಂದ್ಬಿಟ್ಟು ಅಲ್ಲಿ ಒಂದು 10 ವರ್ಷ ಮೇಲೆ ಆಯ್ತು ಸರ್ ಸಾಕಕತ್ತಿ. ಸರ್ ನಮ್ದು ಇದೇ ವರ್ಷ ಸರ್. ಇದು ಸುಮಾರು ಒಂದು 45 ವರ್ಷ ಆಯ್ತು ಸರ್. ಸರ್ ಇಲ್ಲಿ ಡೌನಿ ಬರುತ್ತೆ ಸರ, ಹಮ್ಮಿಂಗಡ ಟೈಗರ್ ಬರುತ್ತೆ ಸರ, ಲೋಕಲ್ ನಮ್ಮ ಜವಾರಿ ಮಾಲ್ ಬರುತ್ತೆ ಸರ. ಇಲ್ಲೇ ಅಕ್ಕಪಕ್ಕ ಅಂದ್ರೆ ದನಕಂದಡ್ಡಿ, ಬಳ್ಳಾರಿ, ಉಗುನ್ಪಳ್ಳಿ, ಅಬ್ಬಿಗೇರಿ, ಕಾಮನೂರು, ನಾನಾ ಥರ ಬರುತ್ತೆ ಸರ. ಇಲ್ಲಿಂದ ತಮಿಳುನಾಡು, ಬೆಂಗಳೂರು, ಅಲ್ಲಿಂದ ಹಮ್ಮಿಂಗಡ, ಚೆನ್ನೂರು, ಕಳ್ಳಿರಾಂಪುರ, ಹನುಮಸಾಗರ ಎಲ್ಲ ಹೋಗುತ್ತೆ ಸರ್. ರಾಜ ಬಿಟ್ಟು ಕೇರಳವರೆಗೂ ಹೋಗುತ್ತೆ ಸರ್ ಇಲ್ಲಿಂದ. ಸರ ಇಲ್ಲಿ ಬಂದ್ಬಿಟ್ಟು ಒಂದು 17-18 ಕೋಟಿ ಬಜೆಟ್ ಐತೆ ನೋಡಿ ಸರ್. ಓಕೆ ಸರ್. ಕೋಟಿಗಟ್ಟಲೆ ಸರ, ಕೆಳಗಿಲ್ಲ ಸರ್. ಸರ ಹೈಯೆಸ್ಟ್ ಅಂದ್ರೆ ನಮ್ಮ ಜವಾರಿ ಟಗರ್ಗಳೇ ಜಾಸ್ತಿ ಐತೆ ಸರ್. ಅದು ನಮ್ದು ಜವಾರಿ ಬಂದ್ಬಿಟ್ಟು ಅಂದ್ರೆ ತಿನ್ನಾಕ ಇಲ್ಲ, ಕುರಿಗಳು ಕಟ್ಟಾಕ್ ಬರ್ತದೆ ಸರ. ಇನ್ನೂ ಒಂದು ಇಲ್ಲಿ ಮುದಾಳ ಟೈಗರ್ ಅಂತ ಬರುತ್ತೆ ಸರ್, ಅದು ಜೂಜಾಡಕ್ ಫೇಮಸ್ ಸರ್. ಅದು ಸಂತೆ ವಿಶೇಷ ಏನಿಲ್ಲ, ಈ ರೈತರು ಸಂಪಿದ್ರೆ ಅದೇ ಒಂದು ವಿಶೇಷ, ಮತ್ತೇನಿಲ್ಲ ಸರ್. ಸರ್ ಇದು ನೈಟ್ 1 ಗಂಟೆಯಿಂದ ಸ್ಟಾರ್ಟ್ ಸರ್. 1 ಗಂಟೆ ಸರ್. ಪ್ರತಿ ಶುಕ್ರವಾರ ಆಗುತ್ತೆ ಸರ್. ಅದು ಏನಿಲ್ಲ ಸರ, ಈ ಲಾಕ್ಡೌನ್ ಟೈಮ್ನಾಗ ಐತಲ್ಲ, ಇಲ್ಲೇ ನಮ್ಮ ಪಕ್ಕದಾಳೆ, ಇದು ಬೇರೆಲ್ಲ ಅದು ಬೇರೆಲ್ಲ, ಬುದುಪಿ ಒಳಗೆ ಆಗಿತ್ತು ಸರ್. 7 ವರ್ಷ ಅಲ್ಲೇ ಆದ ನಂತರ ವಾಪಸ್ ಇಲ್ಲೇ ಬರುತ್ತೆ ಸರ್. FMC ಇಲ್ಲಿ ಇರೋದಕ್ಕೋಸ್ಕರ ಮತ್ತೆ ಅವರು ಏನೋ ಮೋದಿ ಅವರು FMC ಇದ್ದಲ್ಲಿ ಮಾಡ್ಬೇಕಂದ್ರಲ್ಲ, ಎಲ್ಲರೂ ಅಂತಮ್ರದ್ದಂಗೆ ಇದೀವಿ ಇಲ್ಲೇ, ಮತ್ತೆ ಬಳ್ಳಿ ಇಲ್ಲಿಗೆ ಹಾಕ್ಯಾರ ಸರ್ ಅವರು. 51 ಮಾರಿಗೆ 50 ರೂಪಾಯಿ 25 3 ಬದುಕಿಗ ಅರಗುಂದಿ ಅದು 300 50 24 ಎಷ್ಟು ಆಯ್ತು ಅಮೌಂಟ್? 24,000 ಹೆಂಗ್ ಮಾರ
ಎಷ್ಟು ಮರಿಗೆ ಹಾಕ್ತೀರ ಒಮ್ಮೆಗೆ? 100 ಮರಿಗೆ. ಎಷ್ಟು ವರ್ಷ ಬೇಕು? 4 ವರ್ಷ. ಇಲ್ಲ ಸೋನ್ ಮಕ್ಕಳು ಬಾ ಸಫರ ಇಲ್ಲ ಬಾಯಿಲೆ ಬಾರ ಮರ ಇಲ್ಲ ಬಾಯಿಲೆ ಎಷ್ಟು ತೊಗೊಂಡ್ರಿ ಅದನ್ನ? 5,000 ತೊಗೊಂಡು ನೋಡೋಣ. ಎಷ್ಟು ಫುಡ್ ಐತ್ರಿ ಅದು? 10-15 ಗದಗ ಅಂತೇಳಿ ಸಂಭಾಪುರ ಏನ್ ಮಾಡ್ತೀರ ಅಂತ ತೊಗೊಂಡ್ರಿ? ಕುರಿಗನ್ನ ಕುರಿಗೆ ಎಷ್ಟು ಕುರಿಗೆ ಆಗುತ್ತೆ? ಕುರಿ ಹಾಕಕ್ಕಲ್ಲ ಮರ ಮರಿ ಪರಿ ಹಾಕಕ್ಕ. ಮರಿಗಳಿಗೆ ಹಾಕಕ್ಕೆ. ಹಾಂ ಶೆಡ್ ಶರ್ಟ್ ಅನ್ನ ಎಷ್ಟು ಕೊಡ್ತೀರಿ? 5 ಅನ್ನ 5,000. 5,000. ಎಷ್ಟು ಫುಡ್ ಐತೆ ಅದು? ಅದು 10-15 ಅಕ್ಕ. 10-15. ಯಾವ್ರಿಂದ ಬಂದ್ರಿ? ಅಳವಂಡ್ರಿ ನಮ್ದು ಎಲ್ಲಿ ಬಂದಿರೋದು? ಕುರಿ ಮಾರಾಕ್ರಿ. ಎಷ್ಟು ಕುರಿ ಮಾರಿದ್ರಿ? 48 ರೀ. ಹೆಂಗ್ ಕೊಡ್ರಿ ಕುರಿ? ಮರಿ 6,500 ಹಂಗೆ ಕೊಟ್ಟಿವಿ. ಕುರಿನ 13,000 ಹಂಗೆ ಕೊಟ್ಟಿವಿ. ಇನ್ನು ಎಷ್ಟು ಅದ ರೆಟ್ಟೆ ಕುರಿ? ಇನ್ನೂ ಒಂದು 250 ಆಗ್ಬೋದು. ಹೆಸರು? ನಮ್ಮ ಮಿಸೆ ಶರೀಫ್ ಅಂತ. ಚಲೋ ಐತೇನ್ರಿ ಬಾರ್ಸಿ? ಇದಾವ್ರಿ 2 ವಾರ ಮಕ್ಕಂದು ಹೋಗಿರಿ. ವಾದಾರ 20,000 30,000 ಕೈಲಿಂದ ಕೊಟ್ರಿ. ವಾದಾರ ನಮ್ಮ 8 ರಂಡಿರ ಮಾಡಿದ್ರಿ. ಈ ವಾರ ಅವ್ರ 8 ರಂಡಿರ ನಾವು ಮಾಡ್ರಿ. ಈ ಕುರಿ ಎಷ್ಟು ವರ್ಷದಿಂದ ಸಾಕಾಕೊಂತೀರಿ? ನಾವೊಂದು 30 ವರ್ಷದಿಂದ ಸಾಕಂತೀರಿ. ಎಷ್ಟು ಅದ ಊರ ಕುರಿ? ಇನ್ನೊಂದು 200 ಇರ್ಬೋದ್ರಿ. ಇದು ಮರಿ ಕಾಳ ಕೊಡಿದ್ವಿ ಸರ್. ಹಾಂ ರೀ ಸರ್, ನಾ ತೊಗೊಂಡಿವ್ರಿ. ಹಾಂ ಸರ್ ಅವ್ರು ಸರ್ 700 ಸರ್ ಚೀಪ್ ರೇಟ್ ಮಾಡಿ ಕೊಟ್ಟಿರಿ ಸರ್ ನಮಗೆ. ನಾ ಸರ್ ಅವ್ರು 700 ಸರ್ 500 ರೂಪಾಯಿ ಕೊಟ್ಟಿದ್ದಾರೆ ಸರ್. ಡೈಲಿ ಬಂದು ತೋರಿ ಸರ್, ಫಿಕ್ಸ್ ಸಿಗ್ತಾವ ಇಲ್ಲಿ. ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಸರ್ ಅವರು. ಹಾಂ ವಾರ ನಾವು ಬರ್ತೀವಿ ಸರ್, ಕುರಿಗಳು ತೊಗೊಂಬರ್ತೀವಿ. ಮರಿ ಕಾಳು ಹಾಕೊಳ್ಳಿಕ್ಕೆ ಅದು ಒಯ್ತೀವಿ ಸರ್. 1 ಲಕ್ಷದಾಗೆ ಮಾಡಿ ಕೊಡ್ತಾರೆ ಅವರು. 50 ಹೆಚ್ಚು ಕಡಿಮೆ ಬಿಟ್ಟು ಕೊಡ್ತಾರೆ. ಫಿಕ್ಸ್ ಮಾಡಿ ಹೇಳ್ಬಿಡಿ ಅದು. ಓಕೆ ಸರ್. ಯಾವ್ರ ನಿಮ್ದು? ನಮ್ದು ಫಿಲಮ್ ನೋಡಿ ಅಣ್ಣ. ತಗೊಂಡ್ರಿ ಟಗರ? ಹ್ಞೂ ಅಣ್ಣ. ಎಷ್ಟು ತಗೊಂಡ್ರಿ? 40. 40,000. ಹ್ಞೂ ಎಷ್ಟು ವರ್ಷ ಐತೆ ಟಗರ? ಇದು ಒಂದು 3 ವರ್ಷದ ಏನ್ ಮಾಡ್ತೀರಿ? ಕುರಿ ಹಾಕ್ಬಿಡ್ತೀವಿ. ಹಾಂ ನಮ್ಮ ಒಂದು 400 ಅದಾವ ಅಣ್ಣ. ಇಬ್ರೊಳಗೆ ಸೇರಿ 6 ಐತಿ. ಆಯ್ಕೆ ಮಾಡ್ಬೇಕ್ರಿ ಟಗರ್ನ? ಕೋಟ್ ಚೆನ್ನಾಗಿರ್ಬೇಕು. ಹಿಂಗೆ ಸ್ವಲ್ಪ ಅನ್ಸಿಕ್ಕೆ ಹಿಂಗೆ ಬಣ್ಣ ಎಲ್ಲ ಇರ್ರಿ. ಹೇಳ ಅಲ್ಲಿ ಎಷ್ಟು ಇರ್ಬೇಕ್ರಿ ಅದು? ಇದಕ್ಕೆ ನಮಗೆ ಕುರಿಯಾಕ ಕೊಯ್ಯಾಕ 4 6 ಇದಕ್ಕೆ 6 ಅಲ್ಲ 8 ಕೆಡಿಯತ್ರಿ ಅಲ್ಲ ಬಿದ್ದೈತೆ. ಎಲ್ಲ ಊರ ನಡೀತಿದೆ. ಹೆಸರುಕಾಯಿ ಕೊತ್ತಂಬರಿ ಅಲ್ಲ ನಡಿಬೀಮ ಆ ದೇವಸ್ಥಾನಕರ ನಡೆಯಲ್ಲಿ ಪುತ್ತೂರು ಕೊಪ್ಪಳ ಡಿಸ್ಟಿಕ್ ಗಂಗಾವತಿ ತಾಲೂಕು ಶ್ರೀರಾಮನಗರನ ನಾವು ಕೋಳಿ ವ್ಯಾಪಾರ ಮಾಡ್ತೀವಿ. ನಮ್ಮ ತಲೆ ಎಲ್ಲ ಥರ ಕೋಳಿ ಸಿಗುತ್ತೆ. ಜಾತಿ ಕೋಳಿ ಜಾಸ್ತಿ ಸಿಗೋದು ರೈತರು ನಮ್ಮ ಹತ್ರ ಬಂದು ಒಯ್ತಾರ. ಏನಣ್ಣ ಇದು ನೋಡೋಣ ಡ್ಯಾಗ್ ಮರಿ ಅಂತಾರೆ ಇದಕ್ಕೆ. ಇದು ಸಾಕಾಗಿ ಹೋಯ್ತಾರೆ ರೈತರು. ಇದು ನೋಡೋಣ ನೆಮಿಲೆ ಅಂತ ಎಲ್ಲ ಬೆಳೆಸಿಕೊಳ್ಳೋಣ. ಇದಕ್ಕೆ ನೆಮಿಲೆ ಅಂತಾರ. ಇದಕ್ಕೆ ನೆಮಿಲೆ ಅಂತಾರೆ, ಕಾಕಿ ನೆಮಿಲೆ ಅಂತಾರ. ಇದು ಸಾಕಾಗಿ ಹೋಯ್ತಾರೆ ರೈತರು. ನಾನು ನಂಬರ್ ಹೇಳ್ತೀನಿ. 40 kg ಕ್ವಿಂಟಲು ಎಲ್ಲಿಗಾರ ಬೇರೆ ಊರಿಗೆ ಕೊಡ್ಬೇಕಾದ್ರೆ ಬಸ್ಸಿಗೆ ಟ್ರೈನ್ಗೆ ಇಡ್ತೀನಿ.
ಬೇಕಾದ್ರೆ ಅಡ್ರೆಸ್ ಕೊಟ್ರೆ ನಮ್ಗೆ ಅದ್ರಾಗ ನೀವು ತೊಗೊಂಡಂಥ ಅಮೌಂಟ್ಗೆ ಒಂದು ಸ್ವಲ್ಪ ಅಮೌಂಟ್ ಹಾಕಿದ್ರೆ ನಾವು ಮಾಲ್ ಹಾಕ್ತೀವಿ. ಯಾರಿಗೇ ಆಗಲಿ ರೇಟ್ ಮಾತಾಡಿದ್ವಿ ಅಂದರೆ ಇಲ್ಲ ತಂದು ಕೊಡ್ಬೇಕಂದ್ರೆ ಅರ್ಧ ದಾರಿ ಮಾಡಿ ತಂದು ಕೊಡ್ತೀವಿ. ಅದು ಏನಿರ್ತೈತೆ ಅವ್ರು ಚಾರ್ಜ್ ಕೊಡಬೇಕು. ಇಷ್ಟೆಲ್ಲ ಮಾಡ್ತೇವೆ. ನಮ್ಮ ಹತ್ರ ಯಾವಾಗ ಬೇಕಾದ್ರೂ ಸಿಗ್ತಾವೆ. 24 hours ಎಲ್ಲ ಥರ ಸಿಗ್ತಾವೆ. ಗಿನ್ನಿ ಕೋಳಿ ಸಿಗ್ತಾವೆ, ಜಾತಿ ಕೋಳಿ ಸಿಗ್ತಾವೆ, ಬೆಡಸ್ ಸಿಗ್ತಾವ. ನಮ್ಮ ಹತ್ರ ಡಿಂಕಿ ಕೋಳಿ ಸಿಗ್ತಾವ. 9945151965 ರಾಮು ಅಂತೇಳಿ ಅಣ್ಣ. ಕೋಳಿ ನೋಡೋಣ, ರೈತರು ಒಯ್ಯೋದ್ರ ಮೇಲೆ ಡಿಫ್ರೆಂಟ್. ಒಂದು ಪಟ್ಟ ಮರಿ ಬೇಕಾದ್ರೆ 700, 800, 900 ತರ ಸಿಗುತ್ತೆ. ಪಟ್ಟ ಮರಿ ಬೆಳೆಸ್ನಾಗ ಸಾಕ ರೈತರು ಊಡಕ್ ಹೋಯ್ತಾರಲ್ಲ ಅವನ್ನ. ಇಲ್ಲ ರೀ ನಾವು ಪಂಜಾಡ ಹೋಯ್ತೀವಿ ಅಂತಂದಪ್ಪ ಅಂದ್ರೆ 2000 3000 4000 ತನಕ ಸಿಗ್ತಾವ. ಪಂಜಾಡ ಹೋಯ್ತಾರಲ್ಲ ಅವ್ನು 3000 4000 ತನಕ ಸಿಗ್ತಾವ. ಅದ್ರಾಗ ಯಾಟಿಗಳು ತಗೊಂಡೋಗಿ ಮರಿ ಇಳಿಸಿಂತು ಮರಿ ಹೋಯ್ತು ಅಂದ್ರೆ 1000 1200 1500 ತನಕ ಸಿಗ್ತಾವ. ಒಂದು ಕೋಳಿ ಅವ್ರು ನೋಡಿದಂದ್ರೆ ಇದಿಷ್ಟು ಬಾಳತ್ ಅಂತ ಹೇಳ್ತಾರ. ಅದ್ರ ಮೇಲೆ ರೇಟ್ ಮಾಡಿ ಕೊಡ್ತೀವಿ. ಆಯ್ತು. ಜೋಡಿ ಜವಾರಿ